ಆತ್ಮೀಯರೇ, ನಾವು ನಿನ್ನೆ ಕೂಡ ಒಂದು ವರದಿ ಮಾಡಿದ್ವಿ. ರಾಮನಗರ ಜಿಲ್ಲೆ ಬಿಡದಿಯ ಮೇಡನಹಳ್ಳಿ ಗ್ರಾಮದ ರೈತ ಮತ್ತು ರೈತ ಕುಟುಂಬದವರ ವಿರುದ್ಧ ಮೈಕೋ ಅಸೋಸಿಯೇಷನ್ ಕೋಆಪರೇಟಿವ್ ಸೊಸೈಟಿ ನಡೆಸುತ್ತಿರುವ ದಬ್ಬಾಳಿಕೆ ಬಗ್ಗೆ. ಇದರ ಎರಡನೇ ಭಾಗದಲ್ಲಿ ನೀವೆಲ್ಲ ನೋಡಬಹುದು, ರೈತರು ಸರ್ವೆ ಇಲಾಖೆ ಅಧಿಕಾರಿ ಹತ್ತಿರ ನ್ಯಾಯ ಕೇಳೋದನ್ನು ಮತ್ತು ಆ ಮನುಷ್ಯ ಯಾವ ರೀತಿ ಉಡಾಫೆ ಉತ್ತರ ಕೊಡ್ತಾರೆ ಅಂದ್ರೆ ಕೂಡ ನೋಡ್ಬೋದು. ಮತ್ತು ಅಲ್ಲಿ ಸ್ಥಳದಲ್ಲಿ ಬಿಡದಿ ಪೊಲೀಸರು ಯಾರು ಇನ್ಸ್ಪೆಕ್ಟರ್ ಶಂಕರ್ ನಾಯ್ಕ ಮತ್ತು ASI ಶಿವಾನಂದಾಚಾರ್ಯ ಮತ್ತು ಸಿಬ್ಬಂದಿಗಳೆಲ್ಲ ಸ್ಥಳದಲ್ಲೇ ಇರ್ತಾರೆ. ಯಾವ ರೀತಿ ದಬ್ಬಾಳಿಕೆ ನಡೀತಾ ಇದೆ ಅನ್ನೋದನ್ನು ನೋಡಿ. ಮತ್ತು ಮಾತಿನ ಮಧ್ಯೆ ಪೊಲೀಸರು ಹೇಳ್ತಾರೆ, ಸಿವಿಲ್ ಮ್ಯಾಟ್ರಿಗೆಲ್ಲ ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೂ ಸ್ಥಳದಲ್ಲೇ ಸಿಬ್ಬಂದಿ ಜೊತೆ ಇರ್ತಾರೆ. ಯಾಕೆ ಅನ್ನೋದು ಅವರೇ ಹೇಳಬೇಕು ಅದಕ್ಕೆ ಉತ್ತರ. ಮೈಕೋ ಅಸೋಸಿಯೇಷನ್ ಸೊಸೈಟಿ ಅಧ್ಯಕ್ಷನಿಗೆ ಹೇಳ್ಬೋದಿತ್ತು, ನಾವೆಲ್ಲ ಹಂಗೆ ಬರೋಕ್ಕಾಗಲ್ಲಪ್ಪ, ಇದು ಸಿವಿಲ್ ಮ್ಯಾಟ್ರು, ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಆರ್ಡ್ರ್ ತೊಗೊಂಬಾ ಅಂತ. ಪಾಪ ಮರ್ತೋಗಿತ್ತು ಅನಿಸುತ್ತೆ. ಅದೆಷ್ಟು ಒತ್ತಡ ಇಟ್ಟು ಪೊಲೀಸರನ್ನ ಸ್ಥಳಕ್ಕೆ ಕರೆಸಿದ್ರು ಗೊತ್ತಿಲ್ಲ. ಬನ್ನಿ ಈ ವರದಿನೂ ನೋಡ್ಬಿಡೋಣ. ಒಟ್ಟಾರೆಯಾಗಿ ನಕಲಿ ದಾಖಲೆ ಸೃಷ್ಟಿಸಿ ಏನು ಬೇಕಾದರೂ ಮಾಡ್ಬೋದು, ಎಷ್ಟು ದೊಡ್ಡ ಶ್ರೀಮಂತರು ಬೇಕಾದರೂ ಆಗಬಹುದು. ದಾಖಲೆ ತಿದ್ದೋಕೆ ತಹಸೀಲ್ದಾರು, RI, ಕಸ ತಿನ್ನುವ ಸರ್ಕಾರಿ ಅಧಿಕಾರಿಗಳು ಇರೋವರೆಗೂ ಮತ್ತು ಜನ ಎಲ್ಲಿವರೆಗೂ ನಮ್ಮ ಹಕ್ಕು ಅಂತ ಇದನ್ನು ಕೇಳಲ್ಲ ಅಲ್ಲಿವರೆಗೂ ಭ್ರಷ್ಟಾಚಾರ ನಿರಂತರವಾಗಿರ್ತದೆ ಕಣ್ರಿ. ಇದೇ ರೀತಿಯ ಅತಿ ದೊಡ್ಡ ಭ್ರಷ್ಟಾಚಾರದ ಸುದ್ದಿಗಳನ್ನು ನೋಡುವುದಕ್ಕೆ ನಿಮ್ಮ ACB ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಳೆಸಿ. ಕೊಡ್ತಾ ಇದ್ದೀರಲ್ಲ ಸರ್, 40 ಅಡಿ ರೋಡು ಸ್ಯಾಂಕ್ಷನ್ ಆಗೈತಲ್ಲ ಸರ್, 40 ಅಡಿ ರೋಡು ಅದು ಕೊಡಿ ಸರ್. ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿದೆ, ಗೌರ್ಮೆಂಟ್ ದಾರಿ ಮಾಡಕ್ಕೆ ಕೊಟ್ಟಾರಲ್ಲ ಸರ್, ಕೊಡಿ ಸರ್. ರಿಪೋರ್ಟ್ ಇದು, ರಿಪೋರ್ಟ್ ಇದು ನೋಡಿ ಸರ್. MLC ಪುಟ್ಟರಾಜು ಅವರ ಅದು ಕೊಡಿ, ಅದು ಕಾಪಿ ಕೊಡಿ. ಅದ್ರ ಮೇಲೆ ಬೇಕಾದ್ರೆ ಅವರ ಹೈ ಟೆನ್ಷನ್ ವೈರ್ ಹೋಗೈತೆ, ರೋಡು ಎಷ್ಟು ಅಡಿಗೆ ಬರಬೇಕು ಸರ್? ಹಾಕಿದ್ದೀನಿ ಸರ್. ಹೈ ಟೆನ್ಷನ್ ವೈರ್ ಆದ್ಮೇಲೆ ಎಷ್ಟು ಅಡಿಗೆ ದಾರಿ ಬರಬೇಕು ಸರ್? ಎಷ್ಟು ಅಡಿಗೆ 11 KB ಕೊಡಬೇಕು ಸರ್? ಈಗ ದಾರಿ ಮಾಡಬೇಕು ಅಂದರೆ ಹೈ ಟೆನ್ಷನ್ ವೈರ್ ಹೋಗೈತೆ, ಅದ್ರ ಕೆಳಗಡೆ ದಾರಿ ಮಾಡೋಕ್ಕೆ ಅನುಮತಿ ಇದೆಯಾ ಸರ್ ಗೌರ್ಮೆಂಟಿಂದ? ಅಲ್ಲ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಈಗ ಕಾನೂನು ಹೇಳ್ತಾ ಇದ್ರಲ್ವಾ ಸರ್? ಅಲ್ಲ ಸರ್, ಈಗ ದಾರಿ ಕೇಳ್ತಾ ಇದ್ದೀರಲ್ವಾ, ಗೌರ್ಮೆಂಟ್ ದಾರಿ ಕೊಟ್ಟಿದೆ ಅಂತ ಹೇಳ್ತೀರಲ್ವಾ? ನಂಬರ್ ಬಗ್ಗೆ, ದಾರಿ ಬಗ್ಗೆ, ಸರ್ವೆ ಬಗ್ಗೆ ಈಗ ನಾವೇನಾದ್ರು ಕೇಳಿದ್ರೆ ನೀವು ಹಿಂಗಂದು ಮಾಡ್ತೀರಾ? ಈಗ ಹೈ ಟೆನ್ಷನ್ ವೈರ್ ಕೇಳಿದ್ರೆ ನಾನು ಪೊಲೀಸ್ ಆಗ್ಬಿಟ್ಟು ರೆವಿನ್ಯೂ ಮ್ಯಾಟರ್ ನಾನು ಮಾತಾಡಕ್ಕಾಗುತ್ತೇನೋ? ಅವ್ರು ಸರ್ವೆ ಒಂದ್ ನಿಮಿಷ ರೋಡ್ ಎಲ್ಲಿ ಬರುತ್ತೆ ಕಂಬ ಅಂತ ಅವ್ರಿಗೇನು ಗೊತ್ತು? ಅವ್ರಿಗೇನು ಬೇಕಾಗಲ್ಲ? ತಾವು ಯಾರಂತ ಗೊತ್ತಲ್ಲ. ಅವ್ರು ಸರ್ವೆ ಅವರೇ ಇವರು ತಾಲೂಕ್ ಸರ್ವೇರು ಅವರೇ ಬಂದಿರೋದು. ಸರ್ವೆ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನ ಮಾತ್ರ ಆಗಿರ್ಬೋದು ಸರ್. ಅನ್ಎಜುಕೇಟೆಡ್ಗಳು ಸರ್, ವಯಸ್ಸಾಗದೆ ಅಂದ್ಬಿಟ್ಟು ನಾವೀಗ ಕೊಟ್ಟಿಗೆಲ್ಲ ಕೊಟ್ಬಿಡೋಣ ಸರ್. ಬರ್ದಿಯಾ? ಏನ್ ಇಲ್ಲಿ ಬರುತ್ತಾ? 40 ಇದೆ. ಆಯ್ತು, ಇದು ಕೊಡಿ ಸರ್. ಆಯ್ತು, ಬರಮ್ಮ, ನೀವು ಈ ಕಡೆ ಬರಮ್ಮ ಸರ್. ಕೊಡ್ತಾರೆ, ನಾನೇ ಇಸ್ಕೊಡ್ತೀನಿ. ಮಾಡಿದ್ದು ಒಂದ್ ಲೈಟ್ ಜಾಗ ಬಿಡ್ತೀನಿ ನಾನು, ಅಲ್ಲಿ ಗಂಟೆ ಹಾಕ್ಬಿಡ್ಲಿ. ಅದ ಹೆಂಗೆ ಆಮೇಲೆ ಹೋಗೋಣ ಭೂಮಿ ಹಾಕೋದು? ಅದ ಹೆಂಗೆ ರೋಡ್ ಸ್ಯಾಂಕ್ಷನ್ ಮಾಡೋರು ಹೈ ಟೆನ್ಷನ್ ವೈರ್ ಬಂದು ಅವತ್ತೆಲ್ಲ ಯಾಕೆ ಬಂದಿರ್ಲಿಲ್ಲ ಸರ್? ನೀವೆಲ್ಲ ಎಲ್ಲೋಗಿದ್ರಿ ಅವತ್ತು? ಜಮೀನ್ ಮಾಡಿಸ್ಕೋಬೇಕಾರೆ ಅಲ್ಲ, ಅವತ್ತೆಲ್ಲ ಎಲ್ಲೋಗಿದ್ರಿ? ಅವತ್ ಬಡವ್ರ ನ್ಯಾಯ ಕೊಡ್ಸಕ್ ಯಾರು ಬಂದಿರ್ಲಿಲ್ಲ. ಸುಮ್ಮನಿರೋ ನಿಮಿಷ, ರೋಡ್ ಡಾಕ್ಯುಮೆಂಟ್ ಕೊಡ್ತೀನಿ ಅಂತಾರೆ, ಕೊಡ್ಲಿ. 40 ಅಡಿ ರೋಡ್ ತೋರಿಸೋದು ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿರೋದು ಕೊಡ್ಲಿ. ಗೌರ್ಮೆಂಟ್ ಜಾಗ ನಾನು ಯಾಕೆ ಮಾತಾಡಿ? ಗೌರ್ಮೆಂಟ್ ಡಾಕ್ಯುಮೆಂಟ್ ಕೊಡ್ಲಿ, ಮಾಡ್ಕೊಳ್ಳಿ. ನಮ್ಮಪ್ಪಂದ ಆಮೇಲೆ ಮಾಡ್ಕೊಂಡ್ಮೇಲೆ ಹೈ ಟೆನ್ಷನ್ ವೈರ್ ಹೋಗೋದು ಯಾವ ತರ ದಾರಿ ಮಾಡೋದು ಅಲ್ಲಿ ಕೇಳೋಣ. ಆಮೇಲೆ ಯಾಕೆ ತಲೆ ಕೆಡ್ಸ್ಕೊತೀವಿ? ಎಲ್ಲೂ ಹೋಗಕ್ಕಾಗಲ್ಲ, ಹೋಗ್ಲಿ. ಅಯ್ಯೋ ಹೋದ್ ಎಲ್ಲೆಲ್ಲೋ ಈಗ ಅದನ್ನೇ ಕಾಕೊಂಡ್ಬಿಟ್ಟು 40 ಲಕ್ಷಕ್ಕೆ ಕೊಟ್ಬಿಟ್ಟು 1.5 ಕೋಟಿ ಹೋಗೋ, ಏನೋ 5-6 ಕೋಟಿ ಹೋಗೋ ಜಮೀನ ನನ್ನ ಮಕ್ಳು ರಾತ್ರಿ ಒಂದು ಖಾಲಿ ಹಿಡಿದ್ರು ಅಂದ್ಬಿಟ್ಟು ನಾವೇನು ಹಾಳಾಗೋಯ್ತಾರಲ್ಲ ಅಂದ್ಬಿಟ್ಟು. ಅದು ನಮ್ಮೂರವ್ರು, ಮನೆಗಳ ಮಕ್ಳಿಬ್ರು, ಅದರಲ್ಲಿ ಮನೆಗಳ ಮಕ್ಳಿಬ್ರು ಬೇರೆ ನಮ್ಮೂರವರು. ಇವನು 78 ಲಕ್ಷಕ್ಕೆ ಒಪ್ಕೊಂಡ್ರಂತೆ, ಒಪ್ಕೊಂಡ್ಬಿಟ್ಟಂತೆ ಅವನು. ಅವತ್ತು ಫೋನ್ ಎತ್ತಿ ಯಾವ ಬಂಡವಾಳ ಎಲ್ಲ ಗೊತ್ತಾಗೋದು. 70 ಇಂಥವಂತರ ಊದದ್ದು ನಿನ್ಗೆ ಇಷ್ಟ ಲಕ್ಷ ಕೊಡ್ತೀನಿ ತಂದು ಮಾಡ್ಬಿಟ್ರು ಬೇಡ. ನಮ್ಮ ಬೆಳೆ ನಾಶಕ್ಕೂ ಇದು ಮಾಡ್ಬೇಕು, ಬೆಳೆ ನಾಶಕ್ಕೂ
ಎಲ್ಲ ಮಾಡ್ಕೊ ಇವ್ರು ಕೊಡ್ಲಿಲ್ಲ ಪರಿಹಾರ ಅಲ್ಲಿ ಕೊಡ್ಸಿಸ್ತೀನಿ. ಆಯ್ತಾಯ್ತು ಕೊಡ್ಲಿ ಇದು ಮಾಡು. ನಿಮ್ ನಿಜಾಮ್ ಇದು ನಿಮ್ಗೆ ಎಲ್ಲೆಲ್ಲೋ ಕೊಡ್ಸೋದು ಬೇಡ ಕಣ. ಎಲ್ಲೆಲ್ಲೋ ಯಾಕೆ ಹೋಯ್ತೀಯ? ಎಲ್ಲೆಲ್ಲೋ ಯಾಕೆ ಹೋಯ್ತಿ? ಸುಮ್ಮನೆ ಇರು. ಕೊಡ್ಸಿ ಅವರು ಹಿರಿಯರು ತರ್ದೆ ಯಾಕೆ ಹೋಯ್ತು? ಜೆಸಿಪಿ ತಕ್ಕೆ. ಅಲ್ಲ ಕಾನೂನು ತರ್ದೆ ಬಂದು ಜೆಸಿಪಿ ತಕ್ಕೆ. ಇಲ್ಲೇ ಮಲಗಿಸ್ತೀವಿ. ಓ ಜೆಸಿಪಿನ ನೋಡಿದ್ರೆ 50 ಅಡಿಗೆ 100 ಅಡಿಗೆ ಮಾಡ್ತಾರೆ. ಗೌರ್ಮೆಂಟ್ ಅದು ಸೀಲ್ ಆಗಿರೋ ಪೇಪರ್ ಕೊಟ್ಬಿಟ್ಟು ಮುಂದುವರ್ಸ್ರಿ. ಅಲ್ಲ ಗೌರ್ಮೆಂಟ್ ನಾಯಿ ತರ ಸುತ್ತ ನಿಂತ್ಕೊಂಡಿರ್ಬೇಕಲ್ಲ ಇಲ್ಲಿ. ಮನೆ ಕೊಡ್ರೆ ಯಾಕೆ ಸ್ಟಾರ್ಟ್ ಮಾಡಿಸ್ತೀರಾ? ಯಾಕೆ ಪೇಪರ್ ಬರೋ ಗಂಟೆ ಪೇಪರ್ ಬರೋವರೆಗೂ ಸ್ಟಾರ್ಟ್ ಇರಲಿಲ್ಲ. ಯಾವಾಗ ಇವಾಗ ಫಸ್ಟ್ ಪೇಪರ್ ಬರ್ಲಿ ಆಮೇಲೆ ಸ್ಟಾರ್ಟ್ ಮಾಡಿ ಸರ್. ಫಸ್ಟ್ ಪೇಪರ್ ಕೊಡಿ. ಅಲ್ಲಿಗೆ ಅವತ್ತ ಕೊಡಿ ಸರ್. ಮನೆ ಕೊಡ್ರೆ ನೀವು ಮಾಡಿ ಕೆಲಸನ ಮನೆ ಕೊಡ್ರೆ. ಏನ್ ಮೇಡಮ್ ನೀವು ಒಂದ್ ಗಂಡನೆ ಸರಿನಾ? ಯಾಕೆ ಯಾರು ಬಿಟ್ಕೊಳಲ್ಲ. ಬೇಕಾದ್ರೆ ಇಲ್ಲೇ ಸತ್ರು ಸರಿನೇ. ಅಡ್ಡ ಬೇಡ ಉದ್ಯೋಗ ಮಾಡ್ಕೊಂಡ್ರಪ್ಪ ನೀವು. ಮಾಡೋಣ ಬಿಡಿ. ನಮ್ಮ ಬಡವರು ಏನೋ ಆಗ್ಲೇ ಮಾಡ್ಕೋಬೇಕಲ್ಲ ಸರ್. ದುಡ್ಡಿಲ್ಲ ನಮ್ಮ ಹತ್ರ. ಏನ್ ಮಾಡುವ ನಾವು? ದುಡ್ಡಿನ ದುಡ್ಡು ಕೊಡ್ಬೋದಾಗಿತ್ತು. ಜಮೀನು ನಿಮ್ದೆಲ್ಲ ದಾರಿ ಗೋ ಮಾಡಿದ್ದು ಅಂತ ಇಲ್ಲ ಸರ್ ಮೂವಿ ಬೆಳೆದಿದ್ದೀವಿ. ಇಲ್ಲ ಸರ್